ಭಗವಂತ ಶ್ರೀಕೃಷ್ಣ ಪಾಂಡವರನ್ನು ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ ತಾನು ದ್ವಾರಕೆಗೆ ಹೊರಟು ಹೋಗ್ತಾ ಇದ್ದಾನೆ. ಆ ಹೊತ್ತಿಗೆ ಕುಂತಿದೇವಿ ಓಡಿ ಬಂದು ಭಗವಂತನ ಪಾದಕ್ಕೆ ನಮಸ್ಕರಿಸ್ತಾ ಇದ್ದಾಳೆ. ಕೃಷ್ಣ ಹೇಳಿದ, ಏನು ಬೇಕು ಹೇಳು, ಯಾಕೆ ಇವತ್ತು ಓಡಿ ಬಂದಿದ್ದಿ? ಎಲ್ಲ ಕಷ್ಟಗಳೆಲ್ಲ ಪರಿಹಾರ ಆಗಿದ್ದಾವೆ, ಮಕ್ಕಳಿಗೆ ರಾಜ್ಯ ದೊರೆತಾಗಿದೆ, ರಾಜಮಾತೆಯಾಗಿ ಇವ ನೀನು ಶೋಭಿಸ್ತಾ ಇದ್ದಿ, ಮೆರೆಯುತ್ತಾ ಇದ್ದಿ, ಮತ್ತ್ಯಾಕೆ ಪುನಃ ಓಡಿ ಬಂದಿ? ಬೇಕಾದ ಎಲ್ಲ ಸಂಪತ್ತು ಸಿಕ್ಕಿದೆ, ಕಷ್ಟಗಳೆಲ್ಲ ದೂರ ಆಗಿದ್ದಾವೆ, ಆಪತ್ತು ವಿಪತ್ತುಗಳೆಲ್ಲ ದೂರ ಆಗಿದ್ದಾವೆ, ಮತ್ತ್ಯಾಕೆ ಓಡಿ ಬಂದಿ? ಕುಂತಿದೇವಿ ಆ ಹೊತ್ತಿಗೆ ಹೇಳ್ತಾ ಇದ್ದಾಳೆ, ಭಗವಂತ ನಮಗೆಲ್ಲ ಭೌತಿಕ ಸಂಪತ್ತನ್ನು ಕೊಟ್ಟು ನನ್ನ ಕೆಲಸ ಮುಗಿದು ತೆಗೆದುಕೊಂಡು ಹೋಗ್ತಾ ಇದ್ದಿ, ಹಾಗಾಗೋದಲ್ಲ. ವಿಪದಸ್ಕಂದು ನಷ್ಟದ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಯ್ಯತ್ಯಾದ ಪುನರ್ಭವ ದರ್ಶನಂ. ಭಗವಂತ ನನ್ನ ಬದುಕಿನಲ್ಲಿ ಇಂತಹ ಸಂಪತ್ತು ಬೇಡ, ನನ್ನ ಬದುಕಿನಲ್ಲಿ ವಿಪತ್ತುಗಳೇ ಬರ್ತಾ ಇರಲಿ, ಆಪತ್ತುಗಳೇ ಬರ್ತಾ ಇರಲಿ. ಯಾಕೆಂತಂದ್ರೆ ನನ್ನ ಬದುಕಿನಲ್ಲಿ ಯಾವಾಗೆಲ್ಲ ಆಪತ್ತುಗಳು ಬರ್ತಾ ಇದ್ದಾವೆ, ವಿಪತ್ತುಗಳು ಬರ್ತಾ ಇದ್ದಾವೆ, ಆ ಹೊತ್ತಿಗೆಲ್ಲ ನೀನು ಓಡಿ ಬರ್ತಾ ಇದ್ದಿ, ಓಡಿ ಬಂದು ನಮಗೆ ದರ್ಶನವನ್ನು ಕೊಡ್ತಿ. ಕಷ್ಟ ಪರಿಹಾರ ಹಾಗೆ ಆಗತ್ತೆ. ನಿನ್ನ ದರ್ಶನ ಆಯ್ತು ಅಂತಂದ್ರೆ ಈ ಕಷ್ಟ ಎಲ್ಲ ಪರಿಹಾರ ಆಗೋದೆ. ಅದಕ್ಕೂ ಮಿಗಿಲಾಗಿ ನಿನ್ನ ದರ್ಶನ ನಮಗೆ ಸಿಗತ್ತಲ್ಲ, ನಿನ್ನ ದರ್ಶನ ನಮಗೆ ಸಿಗತ್ತೆ. ಈ ಭೌತಿಕ ಆಪತ್ತುಗಳೆಲ್ಲ ಹಾಗೆ ನಿನ್ನ ದರ್ಶನಕ್ಕೆ ಕಾರಣ ಆಗತ್ತೆ ಅಂತಂದ್ರೆ ಅಂತ ಆಪತ್ತುಗಳು ನನ್ನ ಬದುಕಿನಲ್ಲಿ ಮೇಲಿಂದ ಮೇಲೆ ಬರ್ತಾ ಇದೆ, ಹೆಜ್ಜೆ ಹೆಜ್ಜೆಗೂ ಬರ್ತಾ ಇದೆ. ಇವಾಗ ಏನ್ ಮಾಡ್ತಾ ಇದ್ದಿ? ಇಲ್ಲ, ನಿನ್ನ ಆಪತ್ತುಗಳೆಲ್ಲ ದೂರ ಆಗು, ವಿಪತ್ತುಗಳೆಲ್ಲ ದೂರ ಆಗು ಅಂತ ಹೇಳಬೇಕು, ಹೊರಟು ಹೋಗ್ತಾ ಇದ್ದಿ. ನಂಗದು ಬೇಡ, ನಿನ್ನ ದರ್ಶನ ಬೇಕು. ಹಾಗಾಗಿ ನೆನಪಿಸ್ಕೋತಾ ಇದ್ದಾಳೆ, ಬದುಕಿನಲ್ಲಿ ಬಂದ ವಿಪತ್ತುಗಳೆಲ್ಲ ಒಂದಲ್ಲ ಎರಡಲ್ಲ, ಮಾತೆ ಇದೆ. ಅಂತೂ ಇಂದು ಕುಂತಿ ಮಕ್ಕಳಿಗೆ ವನವಾಸ ಅಂತ ಹೇಳಿಕೊಂಡು ಎಷ್ಟು ಕಷ್ಟಪಟ್ಟವಳು ಕುಂತಿದೇವಿ. ಆದರೆ ಆ ಎಲ್ಲ ಕಷ್ಟಗಳ ಸಂದರ್ಭದಲ್ಲಿ ಕೂಡ ಪಾಂಡವರ ಬದುಕಿನಲ್ಲಿ ಏನೆಲ್ಲ ಸಂಕಷ್ಟಗಳು ಬರಬೇಕು, ಆ ಹೊತ್ತಿಗೆ ಒಂದೋ ಕೃಷ್ಣದೇವರು ಇಲ್ಲ ವೇದವ್ಯಾಸ ದೇವರು ಪ್ರತ್ಯಕ್ಷರಾಗಿ ಪರಿಹಾರ ಎಲ್ಲ ಆ ಕಷ್ಟಗಳಿಗೆಲ್ಲ ಪರಿಹಾರ ಕೊಡಬೇಕು. ಅದನ್ನೆಲ್ಲ ಒಂದೊಂದನ್ನು ನೆನಪಿಸಿಕೊಂಡು ಹೇಳ್ತಾ ಇದ್ದಾಳೆ, ದೇವರೇ ನನ್ನ ಬದುಕಿನಲ್ಲಿ ಇಂತಹ ವಿಪತ್ತುಗಳು ಇನ್ನಷ್ಟು ಬರಲಿ, ಹೆಜ್ಜೆ ಹೆಜ್ಜೆಗೆ ಬರಲಿ. ಯಾಕೆ? ಆವಾಗೆಲ್ಲ ನಿನ್ನ ದರ್ಶನ ಆಗುತ್ತೆ ನನಗೆ. ಹಾಗಾಗಿ ಈ ಆಪತ್ತುಗಳೇ ಬರಲಿ. ನಾವೆಲ್ಲ ಹೀಗನ್ಕೊಂಡ್ಬಿಡ್ತೇವೆ, ಏನು ಉಣ್ಲಿಕ್ಕೆ, ತಿನ್ಲಿಕ್ಕೆ, ಹಾಕಲಿಕ್ಕೆ, ಹೊಲಿಲಿಕ್ಕೆ ಸಾಕಷ್ಟು ಇದೆ, ಆವಾಗ ನಾವು ಸಂಪನ್ನರು. ಏನು ಉಣ್ಲಿಕ್ಕಿಲ್ಲ, ತಿನ್ಲಿಕ್ಕಿಲ್ಲ, ಅದೇ ದೊಡ್ಡ ವಿಪತ್ತು ಅಂದ್ಕೊಂಡ್ಬಿಡ್ತೇವೆ. ಇವತ್ತು ಅಂತಹ ವಿಪತ್ತು ಯಾವುದೂ ಇಲ್ಲ. ಮತ್ತಿನ್ನೇನು, ಉಣ್ಲಿಕ್ಕೆ ತಿನ್ಲಿಕ್ಕೆ ಎಲ್ಲ ಸಾಕಷ್ಟಿದೆ, ಪಕ್ಕದ ಮನೆಯ ಹತ್ರ 2 ಕಾರ್ ಇದೆ, ನಂತರ ಒಂದೇ ಕಾರ್ ಇದೆ. ಇದು ದೊಡ್ಡ ವಿಪತ್ತು ನಮಗೆ ಇವತ್ತು. ನಮ್ಮ ವಿಪತ್ತು ಯಾವುದು? ಪಕ್ಕದ ಮನೆಯಲ್ಲಿ ಜಾಸ್ತಿ ಇದೆ, ನಮ್ಮಲ್ಲಿ ಇಲ್ಲ. ಇದೇ ದೊಡ್ಡ ಕೊರಗು. ಭಾಗವತದಲ್ಲಿ ಇನ್ನೊಂದೆಡೆ ಒಂದು ಮಾತು, ಜನ್ಮೈಶ್ವರ್ಯ ಸುದಕ್ಷಿಭಿ ಏಧಮಾನ ಮದಪ್ಪುಮಾನ್ ನೈವಾರ್ಹತ್ ವಿಧಾತಂ ವೈ ತ್ವಾಮ ಕಿಂಚನ ಗೋಚರಂ. ಈ ಭೌತಿಕ ಸಂಪತ್ತು ಬಂತು ಅಂತಂದ್ರೆ ಭಗವಂತನ ಮರೆವು ಬಂದ್ಬಿಡುತ್ತೆ. ಏನಾಗುತ್ತೆ? ಭಗವಂತ ಮರ್ತೋಗ್ಬಿಡ್ತಾನೆ. ಇಂತಹ ಸಂಪತ್ತು ನಮಗೆ ಬೇಡ. ತಿಳಿದವರು, ಜ್ಞಾನಿಗಳು ಒಂದು ಎಚ್ಚರ ಕೊಡ್ತಾ ಇದ್ದಾರೆ, ಸಂಪತ್ತು ಯಾವುದು, ವಿಪತ್ತು ಯಾವುದು? ನಾವು ತಪ್ಪು ತಿಳ್ಕೊಂಡಿದ್ದೇವೆ. ಭೌತಿಕ ಸಂಪತ್ತು ನಮಗೆ ಸಾಕಷ್ಟು ಇದೆ, ಓಹೋ ನಾವು ಸಂಪನ್ನರು. ಅದಕ್ಕೇನೋ ಕೊರತೆ ಬಂದು ಭಾರಿ ವಿಪತ್ತು ಅಲ್ಲ. ವಿಪದೋ ನೈವ ಸಂಪದೋ ನೈವ ಸಂಪದ. ವಿಪದು ವಿಸ್ಮರಣಂ ವಿಷ್ಣು. ಭಗವಂತನ ಮರೆವು ಬದುಕಿನಲ್ಲಿ ಒಂದು ಕ್ಷಣಕಾಲ ಬಂತು ಅಂತಂದ್ರೆ ಅದೇ ದೊಡ್ಡ ವಿಪತ್ತು.
ವಿಪತ್ತು ಯಾವುದು? ಉಣ್ಲಿಕ್ಕಿಲ್ಲ ತಿನ್ಲಿಕ್ಕಿಲ್ಲ ದೊಡ್ಡ ವಿಪತ್ತಲ್ಲ. ಭಗವಂತನ ಮರೆವು ಬದುಕಿನಲ್ಲಿ ಕ್ಷಣಕಾಲ ಬಂತು ಅಂತಂದ್ರೆ ಅದೇ ದೊಡ್ಡ ವಿಪತ್ತು. ಸಂಪತ್ತು ಯಾವುದು? ಸಂಪನ್ನಾರಾಯಣ ಸ್ಮೃತಿ. ಭಗವಂತನ ನೆನಪು ನಮಗೆ ಸದಾಕಾಲ ಇದೆ ಅಂತಂದ್ರೆ ಅದೇ ದೊಡ್ಡ ಸಂಪತ್ತು. ಭಗವಂತನ ಮರೆವು ದೊಡ್ಡ ವಿಪತ್ತು. ಭಗವಂತನ ನೆನಪು ನಮಗೆ ಸದಾ ಇತ್ತು ಅಂತಂದ್ರೆ ಅದೇ ದೊಡ್ಡ ಸಂಪತ್ತು. ಭಗವಂತನ ಸ್ಮರಣೆ ಎಂಬ ಸಂಪತ್ತು ಇಲ್ಲ ಅಂತ ಅನ್ನೋದಾದ್ರೆ ಈ ನಾವಿವತ್ತು ಏನು ಅನುಭವಿಸ್ತಾ ಇದ್ದೀವಲ್ಲ, ಯಾವ ಸಂಪತ್ತಿ ಕೂಡ ಚಿಕ್ಕಾಸಿನ ಬೆಲೆ ಇಲ್ಲ. ಚಿಕ್ಕಾಸಿನ ಬೆಲೆ ಇಲ್ಲ. ಎಲ್ಲ ಸಮೃದ್ಧವಾಗಿದೆ, ಬೇಕಾದಷ್ಟಿದೆ, ಬೇಡದಷ್ಟು ಇದೆ. ಆದ್ರೆ ಏನು ಮಾಡೋಣ? ಉಣ್ಣುವ ತಿನ್ನುವ ಭಾಗ್ಯವೇ ಇಲ್ಲ. ಮನೆಯೊಳಗೆ ಉಣ್ಲಿಕ್ಕೆ ತಿನ್ಲಿಕ್ಕೆ ಏನು ಕೊರತೆ ಇಲ್ಲ. ಆದ್ರೆ ಏನು ಮಾಡೋಣ? ಡಾಕ್ಟರ್ ಹೇಳ್ತಾರೆ, ಇಲ್ಲ ಅನ್ನ ತಿನ್ಬೇಡಿ, ಅನ್ನ ತಿನ್ಬೇಡಿ. ಕಾಫಿ ಟೀ ಕುಡಿಯೋ ಜನ ಡಾಕ್ಟರ್ ಹೇಳ್ತಾರೆ, ಕಾಫಿ ಟೀ ಬೇಕಾದ್ರೆ ಕುಡಿ, ಸಕ್ಕರೆ ಮಾತ್ರ ಹಾಕೋಬೇಡಿ. ಕಹಿ ಕಷಾಯವನ್ನೇ ಕುಡಿದುಕೊಂಡು ಇಲ್ಲ ನಾನು ಕಾಫಿ ಕುಡಿದೆ ಅಂತ ಹೇಳಿಕೊಂಡು ಅದರಲ್ಲಿ ಖುಷಿ ಕಾಣಬೇಕು. ಮಲಗಲಿಕ್ಕೆ ಬೇಕಾದ್ರೆ ಇಷ್ಟು ದಪ್ಪ ಬೆಡ್ ಇದೆ, ಆದ್ರೆ ಏನು ಮಾಡೋಣ? ಮಲಗಿದ್ರೆ ನಿದ್ದೆ ಮಾತ್ರ ಬರಲ್ಲ. ಗುಳಿಗೆ ನುಂಗಿದ್ರು ನಿದ್ದೆ ಬರಲ್ಲ. ಇಂತಹ ಸಂಪತ್ತು ಇದ್ದು ಏನು ಉಪಯೋಗ? ಇದ್ದು ಏನು ಉಪಯೋಗ? ಭಗವಂತನ ಅನುಗ್ರಹ ಇದೆ ಎಂತಂದದ್ದಾದ್ರೆ ಶಾಂತಿ, ನೆಮ್ಮದಿ, ಸೌಖ್ಯಕ್ಕೆ ಇದೆಲ್ಲ ಬೇಕೇನು? ಬರಿದೇ ಒಂದು ಪಂಚೆ ನೆಲದ ಮೇಲೆ ಹಾಸಿಕೊಂಡು ಮಲ್ಕೊಂಡು ಕೂಡ ಗಡದ್ದಾದ ನಿದ್ದೆ ತೆಗಿತಾನೆ. ಗಂಜಿ ಉಂಡು ಕೂಡ ಆರೋಗ್ಯವಂತನಾಗಿರ್ತಾನೆ. ಹಾಗಾದ್ರೆ ಯಾವುದು ಸಂಪತ್ತು? ಸಂಪನ್ ನಾರಾಯಣ ಸ್ಮೃತಿ. ಭಗವಂತನ ನೆನಪು ನಮಗೆ ಸದಾಕಾಲ. ಭಗವಂತನ ನೆನಪು ಇತ್ತು ಅಂತಂದ್ರೆ ಆವಾಗ ಈ ಭೌತಿಕ ಸಂಪತ್ತಿಗೂ ಬೆಲೆ. ಭಗವಂತನ ಮರೆದೆವು, ನಾನೇ ಸಂಪಾದನೆ ಮಾಡಿದ್ದು, ನನ್ನನ್ನು ಕೇಳೋರು ಯಾರು, ಹೇಳೋರು ಯಾರು ಅಂತ ಹೇಳಿಕೊಂಡು ಅಲ್ಲದ ದಾರಿ, ತಪ್ಪು ದಾರಿ ದುಡಿಯುತ್ತೇವೆ ಮತ್ತು ಹೋಗಿ ಎಲ್ಲೋ ಒಳಗು. ಭಗವಂತನ ಮರೆವು ಬಂತು ಅಂತಂದ್ರೆ ಏನು ಸಂಪತ್ತಿದ್ರು ಕೂಡ ಇಂದ್ರನಿಗೂ ಹಾಗಾಯಿತು. ದುರ್ವಾಸ ಮಹರ್ಷಿಗಳು ದೇವರ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಕೈಯಲ್ಲಿ ಹೂವಿನ ಮಾಲೆ, ನಿರ್ಮಾಲ್ಯದ ಮಾಲೆ ಇತ್ತು. ದಾರಿಯಲ್ಲಿ ಇಂದ್ರ ಸಿಕ್ಕ. ಇಂದ್ರ ಅಂತಂದ್ರೆ 3 ಲೋಕದ ಅಧಿಪತಿ ಇದ್ದಿರಬಹುದು, ಆದರೆ ದುರ್ವಾಸನ ಶಿಷ್ಯ. ದುರ್ವಾಸ ಮಹರ್ಷಿಗಳು ರುದ್ರದೇವರು. ದುರ್ವಾಸ ಮಹರ್ಷಿಗಳು ಸಾಕ್ಷಾತ್ ರುದ್ರದೇವರು. ರುದ್ರದೇವರಿಗೆ ಶಿಷ್ಯ ಇಂದ್ರ. ದೇವರ ನಿರ್ಮಾಲೆಗೆ ತಗೋ ಅಂತ ಹೇಳಿಕೊಂಡು ದೇವರ ನಿರ್ಮಾಲದ ಮಾಲೆಯನ್ನು ಕೊಟ್ರೆ ಆನೆ ಮೇಲೆ, ಐರಾವತದ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾನೆ. ನಾನು ಇಷ್ಟು ಸಂಪನ್ನಿದ್ದೇನೆ, ಇವರೇನು ಕೂಡ ನಿರ್ಮಾಲೆ ಏನಾಗಬೇಕು ನಮಗೆ ಅಂತ ಹೇಳಿಕೊಂಡು ಇದು ತಗೊಂಡ ಆನೆ ಕೈಗೆ ಕೊಟ್ಟ. ಆನೆ ಅದನ್ನು ತಿನ್ನೋ ಸೊತ್ತಲ್ಲ, ಒಂದಲ್ಲ, ಹಾಗೆ ಕೆಳಗೆ ಹಾಕಿ ಅದರ ಮೇಲೆ ನಡ್ಕೊಂಡು ಹೋಗ್ಬಿಡ್ತು. ಕಣ್ಣಾರೆ ಭಗವಂತನ ಪ್ರಸಾದಕ್ಕೆ ಅವಮಾನ ಆಗೋದು ಕಂಡಾಗ ರುದ್ರದೇವರು ಕೋಪ ಬಂದು ಶಪಿಸಿಬಿಟ್ರು. ಅವನಲ್ಲಿದ್ದ ಸಂಪತ್ತು ಎಲ್ಲಾ ಹೊರಟು ಹೋಯಿತು. ದುರ್ವಾಸ ಮಹರ್ಷಿಗಳ ಶಾಪ ಯಾವಾಗ ಬಂತೋ ಅವನಿದ್ದು ಎಲ್ಲ 3 ಲೋಕದ ಆಧಿಪತ್ಯ ಅಂತ ಏನಿದೆಲ್ಲ ಆ ಎಲ್ಲ ಸಂಪತ್ತು ಹೊರಟು ಹೋಯಿತು. ಅಸುರರ ದಾಳಿ ಆಯಿತು, ರುದ್ರದೇವರ ಶಾಪ ಇದೆ, ಆ ಅಸುರರು ಗೆದ್ದರು, ಇವನದ್ದು ಸಂಪತ್ತು ಎಲ್ಲ ಹೊರಟು ಹೋಯಿತು. ಪುನಃ ಅದನ್ನೆಲ್ಲ ಪಡಿಬೇಕು ಅಂತಿದ್ರೆ ಪುನಃ ರುದ್ರದೇವರ ಹತ್ರ ಹೋಗಿ, ಬ್ರಹ್ಮದೇವರ ಹತ್ರ ಹೋಗಿ, ಭಗವಂತನಿಗೆ ಅಡ್ಡ ಬಿದ್ದು ಭಗವಂತ ತೋರಿಸಿದ ದಾರಿಯಲ್ಲಿ ಸಮುದ್ರಮಥನ ಮಾಡಿ ಪುನಃ ಎಲ್ಲವನ್ನು ಪಡ್ಕೊಳ್ಬೇಕಾಗಿದೆ. ಅದು ಹೇಗೆ? ಭಗವಂತನ ಅನುಗ್ರಹದಿಂದ. ಶ್ರೀಮದ್ ಆಚಾರ್ಯರು ನಮಗೆಲ್ಲರಿಗೂ ಮೂಲ ಗುರುಗಳು, ಅದಕ್ಕೋಸ್ಕರ ಆದೇಶ ಕೊಡ್ತಾ ಇದ್ದಾರೆ, ಬೇಕಾದ್ದು ಮಾಡಿ. ಕುರು ಭುಂಶ್ವಜ ಕರ್ಮ ನಿಜ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಏನು ಬೇಕಾದ ಕರ್ತವ್ಯ ಮಾಡ್ತಾ ಇರು, ಬೇಕಾದ ಸುಖಭೋಗವನ್ನು ಉಣ್ತಾ ಇರು, ಆದರೆ ಭಗವಂತನನ್ನು ಮಾತ್ರ ಮರಿಬೇಡ, ದೇವರನ್ನು ಮಾತ್ರ ಮರಿಬೇಡ. ದೇವರನ್ನು ಮರೆತಿ ಅಂತಂದ್ರೆ ಅಲ್ಲ ಸಲ್ಲದ ಅನ್ಯಾಯದ ದಾರಿಯಲ್ಲಿ ಮುಂದಾಗತಿ. ಏನು ಸಂಪತ್ತಿದ್ರು ಕೂಡ ಅದೆಲ್ಲ ವ್ಯರ್ಥ ಆಗತ್ತೆ. ಹಾಗಾಗಿ ಭಗವಂತ ನೆನಪು ಇತ್ತು. ದೇವರು ಎಲ್ಲಿದ್ದಾನೆ? ಗುಡಿಗೋಪುರಗಳಲ್ಲಿ ಖಂಡಿತ ಇದ್ದಾನೆ. ಯಾಕೆ? ಎಲ್ಲೆಡೆ ಇರುವ ದೇವರು ಗುಡಿಗೋಪುರಗಳಲ್ಲಿ ಇದ್ದೇ ಇದ್ದಾನೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನಿಂದು ಅಲ್ಲಿ ಮಾತ್ರ ಅಲ್ಲ, ಎಲ್ಲರೊಳಗೂ ನಾನು ನೆಲೆಸಿದ್ದೇನೆ. ಈಶ್ವರ ಸರ್ವಭೂತಾನಾಂ ಹೃದಯೇಶಿ ಅರ್ಜುನ ತಿಷ್ಠತಿ. ಹಾಗಿರುವಾಗ ಅಲ್ಲಿ ನಿಮಗೆ ಅನ್ಯಾಯ ಮೋಸ ಮಾಡುವ ಮೂಲಕ ಅವಮಾನ ಮಾಡಿದೆ ಅಂತಂದ್ರೆ ದೇವರು ಸುಮ್ಮನೆ ಇರ್ತಾನೋ?
ದೇವರ ಅವಗ್ರಹಕ್ಕೆ ಒಳಗಾದ ಅಂತಂದರೆ ಮತ್ತೆ ಏನು ಸಂಪತ್ತಿದ್ದು ಏನು ಉಪಯೋಗ. ಹಾಗಾಗಿ ಭಗವಂತನ ಮರೆವು ಬದುಕಿನಲ್ಲಿ ಯಾವತ್ತೂ ನಮಗೆ ಬರಬಾರದು. ಭಗವಂತನ ಮರೆವು ಬಂತು ಅಂತಂದರೆ ಅಲ್ಲ ಸದ್ದದ ಅನ್ಯಾಯಕಾರದಲ್ಲಿ ತೊಡಗೋದು. ಭಗವಂತನ ಬಿತ್ತು ಅಂತಂದರೆ ನಾನು ಮಾಡುವ ಕೆಲಸ ಎಲ್ಲವೂ ಕೂಡ ಎಲ್ಲರೂ ದೇವರಿದ್ದಾನೆ, ಎಲ್ಲರಿಂದ ನನ್ನ ನೋಡ್ತಾ ಇದ್ದಾನೆ, ಅನ್ಯಾಯ ಮಾಡಬಾರದು ಅನ್ನೋ ಎಚ್ಚರ ಬರುತ್ತೆ. ದೇವರ ನೆನಪನ್ನಿಟ್ಟುಕೊಂಡು ನಾವು ನ್ಯಾಯಯುತವಾದ ದಾರಿಯಲ್ಲಿ ಏನು ನಡೀತೇವೆ ಅದೆಲ್ಲವೂ ದೇವರ ಪೂಜೆ ಆಗುತ್ತೆ, ಅದೆಲ್ಲವೂ ದೇವರ ಪೂಜೆ ಆಗುತ್ತೆ. ಆ ರೀತಿ ನಮ್ಮ ಬದುಕು ಇರಬೇಕು. ಆ ಮೂಲಕ ನಮ್ಮ ಸಾತ್ವಿಕವಾದ ದಾರಿಯಲ್ಲಿ ಸಾಗಿ ಭಗವಂತನ ಅನುಗ್ರಹವನ್ನು ಪಡೆದುಕೊಂಡು ಯಾರಿಗೂ ಅನ್ಯಾಯ ಮಾಡದೆ ಕೇವಲ ನಮ್ಮ ಹಿತ ಮಾತ್ರ ಅಲ್ಲ ಸಮಾಜದ ಹಿತವೇ ಸಾಧಿತವಾಗುತ್ತೆ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತಂದ್ರೆ, ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟೆ ಅಂತಂದ್ರೆ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಅವನು ಹಾಗೆ ಧರ್ಮಿಷ್ಠನಾಗಿದ್ದಾನೆ ಅಂತಂದ್ರೆ ಅವನು ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಅಷ್ಟೇ ಅಲ್ಲ, ನಾನು ನನ್ನ ಹಿತದ ಸಾಧನೆ ಮಾತ್ರ ಮಾಡೋದಲ್ಲ, ಪಕ್ಕದ ಮನೆಯವನ ಹಿತವನ್ನು ನಾನು ಸಾಧನೆ ಮಾಡಿದೆ ಅಂತಂದ್ರೆ, ಯಾಕೆ ಅವರಿಗೂ ದೇವರಿದ್ದಾನೆ, ಅವನಿಗೆ ಅನ್ಯಾಯ ಮಾಡಬಾರದು, ಸಾಧ್ಯ ಇನ್ನೊಂದಿಷ್ಟು ಅವನಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಮಾಡಿದರೆ ಎಲ್ಲೆಡೆ ಇಂತಹ ಪ್ರವೃತ್ತಿ ಬೆಳೆಯಿತು ಅಂತಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ಪರಸ್ಪರ ಹೊಂದಾಣಿಕೆಯಿಂದ ಸಹಕಾರದಿಂದ ಬಾಳುವೆಯನ್ನು ಸಾಧನೆ ಮಾಡಿದೆ ಅಂತಂದ್ರೆ ಆ ಸಮೃದ್ಧವಾಗಿರ್ತಕ್ಕಂಥ ಬದುಕನ್ನು ಪಡೆಯುತ್ತಿ. ಯಾಕೆ ನಮಗೆ ದೇವರ ಎಚ್ಚರ ಬೇಕು? ಬರೀದೇ ಆಧ್ಯಾತ್ಮಿಕ ಸಾಧನೆಗೆ ಮಾತ್ರ ಅಲ್ಲ, ಭೌತಿಕವಾಗಿರತಕ್ಕಂಥ ಹೇಳಿಕೆಗೂ ಕೂಡ ಭಗವಂತನ ಎಚ್ಚರ ನಮಗೆ ಸದಾ ಬೇಕು. ಅದಕ್ಕೋಸ್ಕರ ಶ್ರೀಮದ್ ಆಚಾರ್ಯರು ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣ ಪ್ರಜ್ಞಸ್ತುತಿಯಸ್ತು. ಯಾರು ಹನುಮಂತನಾಗಿ ಬಂದರೋ, ಯಾರು ಮತ್ತೆ ಪುನಃ ದ್ವಾಪರ ಯುಗದಲ್ಲಿ ಭೀಮಸೇನಾಗಿ ಬಂದರೋ ಅವರೇ ಮತ್ತು ಪುನಃ ಕಲಿಯುಗದಲ್ಲಿ ಶ್ರೀಮದ್ ಆಚಾರ್ಯರಾಗಿ ಮಧ್ವಾಚಾರ್ಯರಾಗಿ ಬಂದಿದ್ದಾರೆ. ಭಗವಂತ ಅನುಗ್ರಹವನ್ನು ಸಂಪಾದನೆ ಮಾಡಿರುವ ಅನುಭವದ ಹಿನ್ನೆಲೆಯಲ್ಲಿ ನಮಗಂತಾ ಇದ್ದಾರೆ, ನೋಡು ನೀನೂ ಹೀಗೆ ದಾರಿಯಲ್ಲಿ ಹೋಗು, ನಾನು ಯಾವರಿಗೆ ಭಗವಂತ ಅನುಗ್ರಹಕ್ಕೆ ಪಾತ್ರನಾದನೋ ನೀನೂ ಭಗವಂತ ಅನುಗ್ರಹಕ್ಕೆ ಪಾತ್ರನಾಗ್ತೀನಿ, ಈ ದಾರಿಯಲ್ಲಿ ನಡೆ ಏನು ಹೇಳಿಕೊಂಡು ಗುರುಗಳು ಏನು ದಾರಿಯನ್ನು ತೋರಿದ್ದಾರೋ, ಹರಿದೇವ ಪರಹ ಹರಿದೇವ ಗುರು ಹರಿದೇವ ಜಗತ್ಪಿತೃ ಮಾತೃಗತಿ, ಅಂತಹ ಭಗವಂತನನ್ನು ಯಾವತ್ತೂ ಮರೆಯಬೇಡ. ಗುರುಗಳು ತೋರಿದ ದಾರಿಯಲ್ಲಿ ನಾವೆಲ್ಲ ಸಾಗೋಣ ಪ್ರಾಣದೇವರ ಸನ್ನಿಧಾನದಲ್ಲಿ. ಹಾಗೆ ನೀವೆಲ್ಲ ಭಗವದ್ಭಕ್ತರು ಇಲ್ಲಿ ಒಂದಾಗಿ ಆ ಆಂಜನೇಯನ ಮಾಧ್ಯಮದಲ್ಲಿ ಭಗವಂತನ ಪೂಜೆಯನ್ನು ಸೇವೆಯನ್ನು ಮಾಡ್ತಾ ಇದ್ದೀರಿ. ಶ್ರೀಮದ್ ಆಚಾರ್ಯರು ಇವತ್ತು ಪೂಜೆ ಮಾಡಿ ಕೊಟ್ಟಿರತಕ್ಕಂತಹ ಪಾಂಡುರಂಗ ಭೀಮದೇವರು ರಾಮದೇವರ ಪೂಜೆ ಇವತ್ತು ಇಲ್ಲಿ ನಡೆದಿದೆ. ಅಂತಹ ಶ್ರೀಹರಿಯ ಅನುಗ್ರಹ ಎಲ್ಲ ಸದ್ಭಕ್ತರ ಮೇಲೆ ನಿರಂತರ ಇರಲಿ ಎಂದು ಹೇಳಿಕೊಂಡು ಹರಿಗುರುಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಿದೆ.